ನಮಸ್ಕಾರ, ನಾನು ನವಿತಾ ಜೈನ್. ಪುನೀತ್ ರಾಜ್ಕುಮಾರ್ ನಮ್ಮನ್ನ ಅಗಲಿ ಇವತ್ತಿಗೆ 4ನೇ ದಿನ. ಈ ಲೋಕವನ್ನ ತ್ಯಜಿಸಿ ಇವತ್ತು 4 ದಿನಗಳು ಕಳೆದಿದೆ. ಈ ಸಂದರ್ಭದಲ್ಲಿ ಪುನೀತ್ ರಾಜ್ ಅವರ ಕುಟುಂಬದಲ್ಲೂ ನೀರವ ಮೌನ ಆವರಿಸಿದೆ. ಪುನೀತ್ ರಾಜ್ಕುಮಾರ್ ಮನೆಗೆ ರಾಘಣ್ಣ ಮನೆಯಿಂದ ಉಪಹಾರವನ್ನ ನೀಡಲಾಗಿದೆ. ತಿಂಡಿ ತೆಗೆದುಕೊಂಡು ಬಂದಿದ್ದಾರೆ ರಾಘಣ್ಣ, ಹಾಗೆಯೇ ಅವರ ಪತ್ನಿ ಮಂಗಳ. ನಿನ್ನೆಯಷ್ಟೇ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗಿದೆ. 29ನೇ ತಾರೀಕಿನಂದು ಪುನೀತ್ ರಾಜ್ಕುಮಾರ್ ಅವರು ನಮ್ಮೆಲ್ಲರನ್ನ ಅಗಲಿದ ನಂತರ ಪಾರ್ಥಿವ ಶರೀರವನ್ನು ಕಂಠೀರವ ಸ್ಟೇಡಿಯಂನಲ್ಲಿ ಇರಿಸಲಾಗಿತ್ತು. ಪಾರ್ಥಿವ ಶರೀರದ ದರ್ಶನಕ್ಕೆ ಅಭಿಮಾನಿಗಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿತ್ತು. ಆ ನಂತರ ನಿನ್ನೆವರೆಗೂ ಆ ಒಂದು ಅವಕಾಶವನ್ನು ನೀಡಿದ ಬಳಿಕ ಅವರ ಅಂತ್ಯ ಸಂಸ್ಕಾರವನ್ನು ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಗಿದೆ. ಇವತ್ತು 4ನೇ ದಿನ ಪುನೀತ್ ರಾಜ್ಕುಮಾರ್ ಅವರನ್ನ ಕರುನಾಡು ಕಳೆದುಕೊಂಡು. ಮತ್ತೊಂದು ಕಡೆ ಅವರ ಕುಟುಂಬಸ್ಥರ ಆಕ್ರಂದನ ಇನ್ನೂ ಮುಗಿಲು ಮುಟ್ಟಿದೆ. ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ. ಅವರ ಮನೆಗೆ ಅಂದರೆ ಪುನೀತ್ ರಾಜ್ಕುಮಾರ್ ಅವರ ಮನೆಗೆ ರಾಘಣ್ಣ ಅವರ ಮನೆಯಿಂದ ಉಪಹಾರವನ್ನು ನೀಡಲಾಗಿದ್ದು, ಮನೆಗೆಲಸದ ಸಿಬ್ಬಂದಿ ಜೊತೆ ಪುನೀತ್ ಮನೆಗೆ ಬಂದಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಹಾಗೆಯೇ ಅವರ ಪತ್ನಿ ಮಂಗಳ ಈಗಾಗಲೇ ಉಪಹಾರವನ್ನು ನೀಡಿದ್ದಾರೆ. ಯಾಕಂದರೆ ಆ ಮನೆಯಲ್ಲಿ ಇನ್ನೂ ಶೋಕ ಸಾಗರ ಆಗಿದೆ. ಪ್ರತಿಯೊಬ್ಬರಿಗೂ ಕೂಡ ಆ ನೋವು ಕಾಣಿಸಿಕೊಳ್ತಾ ಇದೆ. ಎಷ್ಟೇ ನೋವಿದ್ರೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಜೀವನವನ್ನು ನಡೆಸಲೇಬೇಕಾಗುತ್ತೆ. ಅನಿವಾರ್ಯತೆಯಿಂದ ನಾವು ತಿನ್ನಲೇಬೇಕಾಗುತ್ತೆ. ಇನ್ನು ಆಗೋದಿಲ್ಲ ಅಂತ ಹೇಳಿ ಕೂತ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಮುಂದೆ ನಡಿಲೇಬೇಕಾಗುತ್ತೆ ಜೀವನ. ಈ ಹಿನ್ನೆಲೆಯಲ್ಲಿ ಈಗ ರಾಘಣ್ಣ ಅವರ ಮನೆಯಿಂದ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಾಘಣ್ಣ ಹಾಗೆಯೇ ಅವರ ಪತ್ನಿ ಮಂಗಳ ಅಲ್ಲಿಗೆ ಬಂದು ಅವರ ಸಿಬ್ಬಂದಿಯ ಜೊತೆಗೆ ಬಂದು ಉಪಹಾರವನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಅಭಿಮಾನಿಗಳ ಬೇಜಾರು ಹಾಗೇ ಇದೆ. ಸಾಕಷ್ಟು ಅಭಿಮಾನಿಗಳು ಏನು ಕಂಠೀರವ ಸ್ಟುಡಿಯೋಗೆ ಬಂದು ಒಂದು ಸಲ ಅವರ ಮುಖವನ್ನು ನೋಡೋದಕ್ಕೆ, ಅಂದರೆ ಆ ಸಮಾಧಿಗೆ ಹೋಗಿ ನಾವು ನಮಸ್ತೀವಿ ಅಂತ ಹೇಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಒಂದು ಸಲ ಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ, ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಯಾರು ಊಹಿಸಲಾರದ ರೀತಿಯಲ್ಲಿ ಆಕಸ್ಮಿಕವಾಗಿ ನಮ್ಮೆಲ್ಲರನ್ನ ಅಗಲಿದಂತಹ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರ ನಿನ್ನೆ ಕಂಠೀರವ ಸ್ಟುಡಿಯೋದಲ್ಲಿ ನೆರವೇರಿದ್ದು, ತಂದೆ ತಾಯಿಗಳ ಪಕ್ಕದಲ್ಲೇ ಪುನೀತ್ ರಾಜ್ಕುಮಾರ್ ಅವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಗಿದೆ. ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರಿಸಲಾಗಿದೆ. ನಿನ್ನೆ ಇವತ್ತು 4ನೇ ದಿನ. ನಾಳೆ ಹಾಲು ತುಪ್ಪ ಬಿಡುವ ಕಾರ್ಯ ಕೂಡ ಇದೆ. ಪುನೀತ್ ರಾಜ್ಕುಮಾರ್ ಅವರು ವಿಧಿವಶರಾಗೋದಕ್ಕಿಂತ ಮುಂಚೆ ಜೇಮ್ಸ್ ಚಿತ್ರದ ಚಿತ್ರೀಕರಣದಲ್ಲಿ ಪಾಲ್ಗೊಂಡಿದ್ರು. ಆಲ್ಮೋಸ್ಟ್ ಒಂದು ಡಬ್ಬಿಂಗ್ ಮಾತ್ರ ಬಾಕಿ ಇರುವಂಥದ್ದು. ಆಲ್ಮೋಸ್ಟ್ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಪುನೀತ್ ನಿಧನದಿಂದ ಜೇಮ್ಸ್ ಚಿತ್ರ ತಂಡ ಶಾಕ್ಗೆ ಒಳಗಾಗಿದೆ. 9 ದಿನದ ಶೂಟಿಂಗ್ ಮಾತ್ರ ಬಾಕಿ ಇದ್ದಿದ್ದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿತ್ತು. ಒಂದಷ್ಟು ಶೂಟಿಂಗ್ಗೆ ಬಾಕಿ ಇತ್ತು. ಜೇಮ್ಸ್ ಡಬ್ಬಿಂಗ್ ಕೂಡ ಆಗಿರಲಿಲ್ಲ. ಆದರೆ ಈಗ ಆ ಒಂದು ಪಾತ್ರಕ್ಕೆ ಯಾರ ಹತ್ರ ಡಬ್ಬಿಂಗ್ ಮಾಡಿಸಬೇಕು, ಯಾರ ಹತ್ರ ತುಂಬಬೇಕು, ಏನು ಮಾಡಬೇಕು ಅನ್ನುವಂತಹ ಒಂದು ಚಿಂತೆಯಲ್ಲಿದೆ ಈಗ ಚಿತ್ರತಂಡ. ಪುನೀತ್ ಪಾತ್ರಕ್ಕೆ ಶಿವಣ್ಣ ಅವರಿಂದ ಡಬ್ಬಿಂಗ್ ಮಾಡಿಸುವಂತಹ ಯೋಚನೆ ಇದೆ. ಪುನೀತ್ ಸಿನಿಮಾಗೆ ಶಿವಣ್ಣ ಅವರನ್ನ ಧ್ವನಿಯನ್ನ ಕೊಡಿಸಬೇಕು ಅಂತ ಹೇಳಿ ಚಿತ್ರತಂಡ ಯೋಚನೆಯನ್ನ ಮಾಡ್ತಾ ಇದ್ದು, ಕೂಡಲೇ ಶಿವಣ್ಣ ಅವರ ಭೇಟಿಗೆ ಚಿತ್ರತಂಡ ಏನು ನಿರ್ಧಾರವನ್ನ ಮಾಡಿದೆ. ನಿರ್ದೇಶಕ ಚೇತನ್ ಕುಮಾರ್ ಆಕ್ಷನ್ ಕಟ್ ಹೇಳಿರುವಂತಹ ಜೇಮ್ಸ್ ಸಿನಿಮಾ. ಈ ಸಿನಿಮಾದಲ್ಲಿ ಸಾಕಷ್ಟು ವಿಚಾರಗಳು ಬರುತ್ತೆ. ಬೇರೆಯದ್ದೇ ಆದಂತಹ ಒಂದು ಶ್ಯಾಡೋ ಇರುವಂತಹ ಸಿನಿಮಾ ಇದು. ಇನ್ನು ಕೇವಲ 9 ದಿನಗಳ ಚಿತ್ರೀಕರಣ ಮಾತ್ರ ಬಾಕಿ ಇತ್ತು. ಆದರೆ ಯಾವುದೇ ರೀತಿಯಾದಂತಹ ಡಬ್ಬಿಂಗ್ ಆಗಿರಲಿಲ್ಲ. ಈಗ ಅಕಾಲಿಕ ಅಗಲಿಕೆ ಇದೆಯಲ್ಲ, ಇದು ಚಿತ್ರತಂಡಕ್ಕೆ ಒಂದು ರೀತಿಯ ದೊಡ್ಡ ಶಾಕ್. ಇದು ಎಲ್ಲವೂ ಕೂಡ ನಿರೀಕ್ಷೆಯಂತೆ ನಡೀತಾ ಇತ್ತು. ಎಲ್ಲವೂ ಕೂಡ ಬಹಳ ಅದ್ದೂರಿಯಾಗಿ ನಡೀತಾ ಇತ್ತು. ಕೆಲವೇ ದಿನಗಳಲ್ಲಿ ಜೇಮ್ಸ್ ಚಿತ್ರಮಂದಿರಕ್ಕೂ ಲಗ್ಗೆ ಇಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಆದರೆ ಇಂತಹ ಸಂದರ್ಭದಲ್ಲಿ ಈಗ ಜೇಮ್ಸ್ ಚಿತ್ರತಂಡಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ಇದೆಯಲ್ಲ, ಇದು ಮುಂದೆ ಏನು ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಆದರೆ ಡಬ್ಬಿಂಗ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿವಣ್ಣ ಅವರನ್ನೇ ಈಗ ಡಬ್ಬಿಂಗಿಗೆ ಕೇಳ್ಕೋಬೇಕು ಅಂತ ಚಿತ್ರತಂಡ ನಿರ್ಧಾರ ಮಾಡಿದೆ. ಅದೇ ರೀತಿಯಾಗಿ ಚಿರಂಜೀವಿ ಸರ್ಜಾ ಅವರು ತೀರ್ಕೊಂಡ ಸಂದರ್ಭದಲ್ಲೂ ಅವರ ಚಿತ್ರದಲ್ಲಿ ಅಂದರೆ ಡಬ್ಬಿಂಗ್ ಆಗಿರಲಿಲ್ಲ ಕೊನೆಯ ಚಿತ್ರದಲ್ಲಿ. ಆ ನಂತರ ಧ್ರುವ ಸರ್ಜಾ ಆ ಚಿತ್ರಕ್ಕೆ ತನ್ನ ಧ್ವನಿಯನ್ನ ನೀಡಿದ್ದನ್ನು ನಾವು ನೆನಪಿಸಬಹುದು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷವರ್ಧನ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಹರ್ಷ, ಆಲ್ಮೋಸ್ಟ್ ಎಲ್ಲವೂ ಕೂಡ ಕೊನೆ ಆಗಿತ್ತು. ಡಬ್ಬಿಂಗ್ ಅನ್ನು ಹೊರತುಪಡಿಸಿ ಒಂದಷ್ಟು ಸ್ವಲ್ಪ ದಿನಗಳ ಕಾಲ ಚಿತ್ರೀಕರಣವನ್ನು ಹೊರತುಪಡಿಸಿದ್ರೆ, ಆದರೆ ಒಂದು ಅಕಾಲಿಕ ಸಾವಿದೆಯಲ್ಲ, ಎಲ್ಲರಿಗೂ ಆಘಾತ. ಈಗ ಜೇಮ್ಸ್ ಚಿತ್ರತಂಡದವರ ಮುಂದೆ ಏನು ಪ್ಲಾನ್ ಇದೆ? ಯಾಕಂದ್ರೆ ಎಲ್ಲವೂ ಕಂಪ್ಲೀಟ್ ಆಗಬೇಕಾಗತ್ತೆ. ಒಂದು ದೊಡ್ಡ ನಿರೀಕ್ಷಿತ ಚಿತ್ರ ಆಗಿತ್ತು ಇದು ಅಂತ.
ಖಂಡಿತವಾಗ್ಲೂ ನವಿತಾ. ಏನಂತಂದ್ರೆ ಈಗ ಬೇರೆ ಆಪ್ಷನ್ ಏನಿದೆ ಅನ್ನೋದನ್ನ ಹುಡುಕ್ತಾ ಇದ್ದಾರೆ. ಜನವರಿ 2020ರಲ್ಲಿ ಶುರು ಆಗಿದ್ದು ಜೇಮ್ಸ್ ಶೂಟಿಂಗ್. ಕೊರೋನಾ ಮೊದಲ ಅಲೆಯಿಂದಾಗಿ ತಡ ಆಯ್ತು, ಮತ್ತೆ ಎರಡನೇ ಅಲೆಯಿಂದಾಗಿ ಮತ್ತೆ ತಡ ಆಯ್ತು. ಕೆಲ ತಿಂಗಳ ಹಿಂದೆ ಅಷ್ಟೇ ಕಾಶ್ಮೀರಕ್ಕೂ ಹೋಗಿ ಜೇಮ್ಸ್ ಚಿತ್ರತಂಡ ಶೂಟಿಂಗ್ ಮುಗಿಸ್ಕೊಂಡು ಬಂದಿತ್ತು. ಅದಾದ್ಮೇಲೆ ಇನ್ನು ಕೇವಲ 9 ದಿನಗಳ ಕಾಲ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿತ್ತು. ಇಂಥ ಸಮಯದಲ್ಲಿ ಇಂಥ ಒಂದು ಪುನೀತ್ ರಾಜ್ಕುಮಾರ್ ಅವರ ಒಂದು ಅಗಲಿಕೆಯ ಒಂದು ಶಾಕಿಂಗ್ ನ್ಯೂಸ್ ಚಿತ್ರತಂಡಕ್ಕೆ ಸಾಕಷ್ಟು ಒಂದು ನೋವುಂಟು ಮಾಡಿದೆ ಅಂತಾನೆ ಹೇಳ್ಬೋದು. ಖುದ್ದು ನಿರ್ದೇಶಕ ಚೇತನ್ ಅವರು ಸಹ ಸಾಕಷ್ಟು ನೋವಿನಲ್ಲಿದ್ದು ಯಾರಿಗೂ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಆದ್ರೆ ಚಿತ್ರತಂಡದ ಮೂಲಗಳಿಂದ ಬರ್ತಿರುವಂತ ಮಾಹಿತಿ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರ ಡಬ್ಬಿಂಗ್ ಅನ್ನ ಶಿವಣ್ಣ ಅವ್ರ ಹತ್ರ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು, ಆದ್ರೆ ಇದುವರೆಗೂ ಯಾವುದೇ ರೀತಿ ಅಂತ ಶಿವಣ್ಣ ಅವ್ರ ಬಳಿ ಇದ್ರ ಬಗ್ಗೆ ಚರ್ಚೆ ಮಾಡಿರೋದಾಗ್ಲಿ ಇದ್ರ ಬಗ್ಗೆ ವಿಷಯ ತಿಳಿಸಿರೋದಾಗ್ಲಿ ಚಿತ್ರತಂಡ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಏನಕ್ಕೆ ಕೇವಲ ಇನ್ನು 3-4 ದಿನ ಅಷ್ಟೇ ಆಗಿರೋದು. ಹೀಗಾಗಿ ಈ ರೀತಿಯಂತ ಒಂದು ಪಾಸಿಬಿಲಿಟೀಸ್ ಏನಿದೆ, ಏನ್ ಮಾಡ್ಬೋದು ಅಂತ ಒಂದು ಆ ಒಂದು ಸಿದ್ಧತೆಯನ್ನ ಮಾಡ್ತಾ ಇರುವಂತದ್ದು ಚಿತ್ರತಂಡ. ಹೀಗಾಗಿ ಆಪ್ಷನ್ಸ್ ಏನೇನಿದೆ ಅಂತ ಹುಡುಕ್ತಾ ಇರ್ಬೇಕಾಗಿದ್ರೆ ಹೀಗೆ ಶಿವಣ್ಣ ಹತ್ರ ಮಾಡಿಸ್ಬೋದು ಅನ್ನೋ ಒಂದು ಮಾಹಿತಿ ನಮಗೆ ತಿಳಿದು ಬಂದಿರುವಂತದ್ದು. ಇನ್ನು 9 ದಿನಗಳ ಶೂಟಿಂಗ್ ಪುನೀತ್ ರಾಜ್ಕುಮಾರ್ ಅವ್ರು ಮಾಡ್ಬೇಕಾಗಿತ್ತು, ಆದ್ರೆ ಅವರ ಅಕಾಲ ಮರಣದಿಂದಾಗಿ ಅದು ಸಾಧ್ಯ ಆಗಿಲ್ಲ. ಆ ಒಂದು ಪೋರ್ಷನ್ ನಲ್ಲಿ ಏನ್ ಮಾಡ್ಬೇಕು, ಆ ಪಾತ್ರ ನಾಯಕನ ಪಾತ್ರಕ್ಕೆ ಯಾವ ರೀತಿ ಅಂತ ಒಂದು ಕನ್ಕ್ಲೂಷನ್ ಕೊಡ್ಬೇಕು, ಈ ರೀತಿಯಾಗೂ ಸಹ ಸಾಕಷ್ಟು ಒಂದು ಬದಲಾವಣೆಗಳನ್ನ ಸಹ ಮಾಡ್ಬೇಕಾಗಿರುವಂತಹ ಒಂದು ಚಾನ್ಸಸ್ ಇದೆ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ಡೀಟೇಲ್ಸ್ಗೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಜೇಮ್ಸ್ ಚಿತ್ರದ ನಿರ್ದೇಶಕರಾಗಿರುವಂತಹ ಚೇತನ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ಯಾರು ಕೂಡ ಊಹಿಸಲಾರದಂತಹ ಘಟನೆ ಇದು, ಯಾಕಂದ್ರೆ ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಈಗ ಮತ್ತೊಂದ್ ಕಡೆ ಜೇಮ್ಸ್ ಚಿತ್ರ ಬಹಳ ನಿರೀಕ್ಷೆಯನ್ನ ಹುಟ್ಟು ಹಾಕಿದಂತಹ ಚಿತ್ರ ಆಗಿತ್ತು. ಈಗ ಕೊನೆ ಹಂತದ ಒಂದಷ್ಟು ಚಿತ್ರೀಕರಣ ಆಗಿರಬಹುದು ಅಥವಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಬಾಕಿ ಇದೆ. ಯಾವ ರೀತಿಯಂತಹ ಯೋಚನೆ ಮಾಡ್ತಿದ್ದೀರಾ? ಏನ್ ತಲೆಯಲ್ಲಿ ಬರ್ತಾ ಇದೆ ನಿಮ್ಗೆ? ನಮ್ಗೆ ಮೊದಲನೇದು ಸಿನಿಮಾ ಅದು ಓಕೆ ಮ್ಯಾಮ್, ಬಟ್ ಇನ್ನ ಇವ್ರನ್ನ ಕಳ್ಕೊಂಡಿದೀವಿ ಅನ್ನೋದನ್ನ ಇನ್ನ ಡೈಜೆಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ಯಾಕಂತಂದ್ರೆ ನೋಡಿ, ಲಾಸ್ಟ್ 2 days ಬಿಫೋರ್ನು ಅಲ್ಲೇ ಅವ್ರ ಮನೆಯಲ್ಲೇನೆ ಒಂದು ಚಿಕ್ಕ ಒಂದು ಗ್ರೀನ್ ಮ್ಯಾಚ್ ಶೂಟ್ ಮಾಡಿದ್ವಿ ನಾವು, ಲಿರಿಕಲ್ ವಿಡಿಯೋ ಸಾಂಗ್ಗೆ ಅಂತ. ಇನ್ನೊಂದ್ ದಿನನು ಫೋನ್ ಅಲ್ಲಿ ಮಾತಾಡಿದ್ರು. ಅವತ್ತೊಂದಿನ 1:30 ಭೇಟಿ ಆಗ್ಬೇಕಿತ್ತು ಅವ್ರ ಮನೇಲಿ ಡಿಸ್ಕಷನ್ಗೆ, 29ಗೆ. ಹೌದು ಮ್ಯಾಮ್, ಹೌದು. ಸೊ ಇನ್ನ ಅದನ್ನ ಒಳಗಡೆ ತಗೊಳಕ್ಕೆ ಆಯ್ತಲ್ಲ. ಅವರು ಹಂಗ್ ಮಲ್ಕೊಂಡ್ರು ಅನ್ನೋದ್ನೇ ಕಣ್ಣಲ್ಲಿ ಹಂಗೆ ಇದೆ ಸಿಚುವೇಶನ್. ಯಾಕಂದ್ರೆ ಅವರಿಗೂ ಕೂಡ ಬಹಳ ನಿರೀಕ್ಷೆ ಇತ್ತು ಈ ಚಿತ್ರ. ಹೌದು ಮ್ಯಾಮ್, ಹೌದು ಹೌದು ಹೌದು. ಅವ್ರು ಬಹಳ ಇಷ್ಟಪಟ್ಟು ಈಗ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಸಾಂಗ್ ಮುಗಿಸ್ತು, ಬಹಳ ಖುಷಿ ಆಯ್ತು. ಶೇಖರ್ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿದ್ರು. ಅದನ್ನು ಅಷ್ಟೇನೆ, ಇಲ್ಲ ನಾನು ರಿಹರ್ಸಲ್ ಮಾಡ್ತೀನಿ ಒಂದು 4 days ರಿಹರ್ಸಲ್ ಮಾಡಿ ಅದನ್ನ ಅಷ್ಟೊಂದು ಖುಷಿಯಾಗಿ ಅಂಡ್ ಒಂದೊಂದೇ ಶಾರ್ಟ್ ಗಳೆಲ್ಲ BGMಗಳು ಅಂದ್ರೆ ತುಂಬಾ ಇಷ್ಟಪಟ್ಟು. ಅವ್ರಿಗೆ ಡಾನ್ಸ್ ಹೋಯ್ತು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೌದು ಹೌದು. ಅದನ್ನೆಲ್ಲ ಎಲ್ಲಾನು ಅವ್ರ ಪೋರ್ಷನ್ಸ್ ಒಂದು ಸಾಂಗ್ ಬ್ಯಾಲೆನ್ಸ್ ಇತ್ತು ನಮ್ದು ಮಾಡಕ್ಕೆ. ಹೌದು, ಮಂಗಳೂರಲ್ಲಿ ಮತ್ತೆ ಇನ್ನೊಂದ್ ಕಡೆಯಲ್ಲಿ ಚಿತ್ರೀಕರಣ ಮಾಡೋದಕ್ಕೆ ನೀವು ರೆಡಿ ಮಾಡ್ಕೊಂಡಿದ್ರಿ. ಅದು ಬೇರೆ ಪೋರ್ಷನ್ಸ್. ಇವ್ರ ಪೋರ್ಷನ್ಸ್ ಅಲ್ಲಿ ಎಲ್ಲ ಮುಗಿದಿದೆ. ಒಂದು ಸಾಂಗ್ ಪೋರ್ಷನ್ ಇತ್ತು ಮತ್ತೊಂದು 2 days ಪ್ಯಾಚ್ ವರ್ಕ್ ಇತ್ತು ಅಷ್ಟೇನೆ. ಬಟ್ ನನ್ಗೆ ಅವರು ಲಿರಿಕಲ್ ವಿಡಿಯೋ ಶೂಟ್ ಅದೇನು ಕೊಟ್ಟಿದ್ದಾರೆ, ಕಂಪ್ಲೀಟ್ ಒಂದು 3D ಮಾಡೆಲ್ ಕೊಟ್ಟೋದಂಗಿದೆ. ಲಿರಿಕಲ್ ವಿಡಿಯೋ ಸಾಂಗ್ಗೆ ಅಂತ ನಾವು ತಗೊಂಡ್ವಿ. ನೋಡಿದ್ರೆ ಅದು ಕಂಪ್ಲೀಟ್ 3D ಕೊಟ್ಟೋದಂಗಿದೆ. ಅದರಿಂದ ಇದೇನಿಲ್ಲ ಮ್ಯಾಮ್, ಸಿನಿಮಾದವ್ರದ್ದು ಕಂಪ್ಲೀಟ್ ಆಗಿ ಪೋರ್ಷನ್ ಮುಗಿಸ್ಕೊಟ್ಟಿದ್ದಾರೆ, ಎಲ್ಲವೂ ಆಗಿದೆ. ಒಂದು ಡಿಯೇಟ್ ಸಾಂಗ್ ಒಂದು ಬ್ಯಾಲೆನ್ಸ್ ಇತ್ತು ಅಷ್ಟೇನೆ. ಅದೇನಿಲ್ಲ. ಸಿನಿಮಾ ಯಾರಿಗೂ ಏನು ನೋವು ಮಾಡಿದಾರ ಅಂತ ವ್ಯಕ್ತಿ ಮ್ಯಾಮ್, ಎಲ್ಲಾರ್ಗು ಮುಗಿಸ್ಕೊಟ್ಟು ಹೋದಂಗಿದೆ. ಅಂದ್ರೆ ಅವ್ರ ಕೆಲ್ಸನ ಮುಗಿಸ್ಕೊಟ್ಟು ಹೋದಂಗಿದೆ ಕಂಪ್ಲೀಟ್. ಅಂದ್ರೆ ಎಲ್ಲವೂ ಮುಗಿದ ಆಗಿತ್ತಾ? ಕಂಪ್ಲೀಟ್ ಆಗಿದೆಯಾ ಡಬ್ಬಿಂಗ್ ಇಂದ ಹಿಡಿದು ಎಲ್ಲವೂ? ಮ್ಯಾಮ್ ಈಗ ಏನಂತಂದ್ರೆ ಟೆಕ್ನಾಲಜಿ ತುಂಬಾ ಸ್ಟ್ರಾಂಗ್ ಇದೆ. ಅಂದ್ರೆ ಈಗ ಅವರು ಪೈಲಟ್ ವಾಯ್ಸಸ್ ಏನಿದೆ ಅದನ್ನೆಲ್ಲ ನಾಯ್ಸ್ ಕಟ್ ಆಫ್ ಮಾಡಿ ಅದನ್ನೆಲ್ಲ ನಾವು ಪ್ರಾಸೆಸ್ ಮಾಡಬಹುದು. ಅದೇ ನಿರ್ಧಾರ ಮಾಡ್ಕೊಂಡಿದ್ದೀರಿ ಹಾಗಾದ್ರೆ ನೀವು? ನೋಡೋಣ ಮ್ಯಾಮ್. ಸದ್ಯಕ್ಕೆ ಏನಂತಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ನಮ್ಗೆ ಇನ್ನ ರಿಕವರಿಗೆ ಟೈಮ್ ಬೇಕು ಮ್ಯಾಮ್. ನಿಮ್ಮ ಬಗ್ಗೆ ಈಗ ಸದ್ಯಕ್ಕೆ ನಾವೆಲ್ಲ ಕೂತ್ಕೊಂಡು ಹಿಂಗ್ ಮಾಡೋಣ ಹಂಗ್ ಮಾಡೋಣ ಈ ತರದ್ ಯಾವ್ದು ಯೋಚನೆಗಳು ಕೂಡ ನಮ್ಮ ಹತ್ರ ಮಾಡಕ್ ಆಗಲ್ಲ. ನಾವು ಅಷ್ಟು ಇಷ್ಟಪಟ್ಟು ಇವಾಗ ನಿನ್ನೆ ಕಳಿಸ್ಕೊಟ್ವಿ ಅನ್ನೋದನ್ನ ಇನ್ನ ತಡ್ಕೊಳಕ್ ಆಗ್ತಿಲ್ಲ. ಅದರಿಂದ ಇನ್ನ ಟೀಮ್ ಎಲ್ಲ ಕೂತ್ಕೊಂಡು ನೆಕ್ಸ್ಟ್ ಇದೆಲ್ಲ ಇನ್ನ ಬೇಕು ಮ್ಯಾಮ್. ಬಟ್ ಅಭಿಮಾನಿಗಳಿಗೆ 100% ಅವ್ರು ಏನ್ ಇಷ್ಟಪಟ್ಟಿದ್ರು ನಮ್ ಹೇಳಿ ದೇವ್ರನ್ನ ಸ್ಕ್ರೀನ್ ಅಲ್ಲಿ ನೋಡ್ಬೋದಲ್ಲ. ನಿಜ. ಒಂದು ಮಾತು ಕೇಳಿ ಬರ್ತಿತ್ತು, ಹೌದಾ ಅಂತ ನೀವೇ ಒಂದು ಸ್ಪಷ್ಟನೆ ಕೊಟ್ರೆ ಒಳ್ಳೇದು ಅನ್ಸುತ್ತೆ. ಅಂದ್ರೆ ನಿಮ್ಮ ಚಿಂತನೆಯ ಬಗ್ಗೆ ಅಥವಾ ಚಿತ್ರತಂಡದ ಚಿಂತನೆ ಬಗ್ಗೆ. ಅಷ್ಟು ಪ್ರೀತಿಸಿರೋ ನಮ್ ದೇವ್ರನ್ನ ಸ್ಕ್ರೀನ್ ಅಲ್ಲಿ ಖಂಡಿತ ನೋಡ್ಬೋದು ಸಿನಿಮಾದಲ್ಲಿ.
ನಿಜ. ಈಗ ಪುನೀತ್ ರಾಜ್ಕುಮಾರ್ ಅವರು ನೀವೀಗ ಹೇಳಿದ್ರಿ ಅಂದ್ರೆ ಅವರದ್ದೇ ಒಂದು ಏನು ಪೈಲಟ್ ವಾಯ್ಸ್ ಇದೆ ಅದನ್ನೇ ಇಟ್ಕೊಂಡು ನಾವು ಮುಂದುವರಿಸಿದ್ರೆ ಶಿವಣ್ಣ ಅವರ ತುಂಬಾ ಇದೆ ಮ್ಯಾಮ್. ಶಿವಣ್ಣ ಅವರ ಧ್ವನಿ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ 100%. ಈಗ ಏನಾಗುತ್ತೆ ಗೊತ್ತಾ ನೋಡಿ, ಈಗ ನಮ್ಗೆ ಇಷ್ಟು ನೋವಾಗುತ್ತೆ. ನಾನು ನೋಡಿ ನಮ್ದು ಒಂದು 2015 ಇಂದ ಒಂದು ಜರ್ನಿ. ಅನ್ಬಹುದು ಸಿನಿಮಾ ಕ್ಯಾಮ್ರಾ ಚಾಲನೆ ಮಾಡ್ಕೊಟ್ಟಿದ್ರು, ವಾಯ್ಸ್ ಓವರ್ ಕೊಟ್ಟಿದ್ರು, ಭರ್ಜರಿ ಕ್ಯಾಮ್ರಾ ಚಾಲನೆ ಮಾಡ್ಕೊಟ್ಟಿದ್ರು. ಈಗ ಸಿನಿಮಾ ಮುಹೂರ್ತ ಆದ್ಮೇಲಂತೂ ಎವ್ರಿ ಡೇ ಫೋನು, ಇನ್ನೊಂದು ಮತ್ತೊಂದು ಮೀಟಿಂಗು, ಈ ಟ್ರಾವೆಲ್ ಕಂಟಿನ್ಯೂಸ್ ಟ್ರಾವೆಲ್. ಶೂಟಿಂಗ್ ಬಂದ್ರೆ ಒಂದು 10 ಅವರ್ 12 ಅವರು ಜೊತೆಲಿರೋ ಅಂತ ಒಂದು ಸಂದರ್ಭ. ಈ ಕಾಶ್ಮೀರ್ ಇರ್ಬೋದು, ಮೊನ್ನೆ ಅಷ್ಟೇ ಹೋಗಿ ಬಂದ್ರಿ ಎಲ್ಲರೂ ಅಂತ ಹೇಳಿ. ಹೌದು ಮ್ಯಾಮ್, ಹೌದು. ಸೊ ಈ ನಮ್ಗೆ ಡೈಜೆಷನ್ ಆಗಿಲ್ಲ, ನಿನ್ ಮನೆಯವ್ರಿಗೆ ಹೆಂಗಿರುತ್ತೆ ಮ್ಯಾಮ್, ಎಸ್ಪೆಷಲಿ ಶಿವಣ್ಣ ಅವ್ರಿಗೆ ಹೆಂಗಿರುತ್ತೆ, ಮತ್ತೆ ಮೇಡಮ್ಗೆ ಹೆಂಗಿರುತ್ತೆ. ಸೊ ಇದು ಒಂದು ದೊಡ್ಡ ಆಘಾತ ಮ್ಯಾಮ್. ಆಮೇಲೆ ಕನ್ನಡದ ಪ್ರತಿ ಅವ್ರನ್ನ ಇಷ್ಟಪಡದೇ ಇರೋ ಜನನೇ ಇಲ್ವಲ್ಲ ಮ್ಯಾಮ್. ಪ್ರತಿ ಮನೆಯಲ್ಲೂ ಯಾರ ಮಗನ್ ಕಳ್ಕೊಂಡಂಗಿದೆ. ನಿಜ ನಿಜ. ಒಂದು ಸೂತ್ಕ ಆವರಿಸ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಇವತ್ತು ರಾಜ್ಯೋತ್ಸವ. ಇದೊಂಥರ ಹೊರಗಡೆ ಹೋದ್ರೆ ಅಪ್ಪೂರ್ ಉತ್ಸವ ತರ ಇದೆ ಎಲ್ಲಾ ಕಡೆನು. ಅಂದ್ರೆ ಎಲ್ಲಾರ್ಗುನು ಯಾರೋ ಒಬ್ಬರು ಕಳ್ಕೊಂಡಿದೀವಿ ಮನೆಯವ್ರನ್ನ ಅನ್ನೋ ತರ ಇದೆ. ಸೊ ಅದರಿಂದ ಮ್ಯಾಮ್ ಇದೆಲ್ಲ ಆದ್ಮೇಲೆ ಇದ್ರ ಬಗ್ಗೆ ಇನ್ನ ನಿರ್ಧಾರಗಳು ಆಮೇಲೆ ತಗೊಳ್ಬೇಕು ಮ್ಯಾಮ್. ಏನು ನಮ್ಮ ನಿರ್ಮಾಪಕರು ಅಷ್ಟೇನೆ ತಮ್ಮನ್ ತರ ನೋಡೋರು, ಅವ್ರದ್ದು ಫ್ಯಾಮಿಲಿ ಫ್ರೆಂಡ್. ಸೊ ಏನೋ ಒಂದು ಇನ್ನ ಅದನ್ನ ಡೈಜೆಷನ್ ಮಾಡ್ಕೊಳ್ಳೋದೇ ಕಷ್ಟ ಇದೆ. ಅದೇ ಚೇತನ್ ಅವರಿಗೆ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರೇ ಹೇಳಿದಾಗ ಈ ಚಿತ್ರದ ಬಗ್ಗೆ ಒಂದು ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ನಿಮ್ಗಳ ಹತ್ರ ಅವ್ರು ಏನ್ ಹಂಚ್ಕೊಳ್ತಾ ಇದ್ರು? ಅವ್ರಿಗೆ ಯಾವಾಗ್ಲೂ ಅಷ್ಟೇ ಮ್ಯಾಮ್, ಸಿನಿಮಾ ಅಂತ ಬಂದ್ರೆ ಅವರು ಯಾವಾಗ್ಲೂ ಒಂದ್ ಹೆಜ್ಜೆ ಮುಂದೆ ಇರೋರು. ಒಂದು ಇದ್ರಲ್ಲಿರ್ಲಿ, ಆಮೇಲೆ ನಮ್ಗೆ ಎಫೆಕ್ಟ್ಸ್ ಇರ್ಲಿ, ಇನ್ನೊಂದು ಸಿನಿಮಾ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಇತ್ತು ಅವ್ರಿಗೆ. ಆಲ್ರೆಡಿ ಒಂದು ಯೂಶುವಲ್ ಆಗಿ ನಾವು ಇದ್ರದ್ದು ಎಡಿಟ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೆಯೋ ಟೈಮಲ್ಲೂ ಅಷ್ಟೇ ಬಂದೇ ಒಂದ್ಸಲ ಫೈಟ್ ನೋಡ್ಕೊಂಡ್ಬಿಡ್ತೀನಿ, ಅದಾದ್ಮೇಲೆ ಮಾಡ್ಬೋದಾ. ಸೊ ಅವ್ರು ಯಾವಾಗ್ಲೂ ಒಂಥರ ಕುತೂಹಲ, ಆಮೇಲೆ ಮಗು ಮನ್ಸು ಮ್ಯಾಮ್. ನಾವು ಇಲ್ಲಿ ತನಕ ಅವ್ರು ಕೋಪ ಮಾಡ್ಕೊಂಡಿದ್ದೆ ನೋಡಿಲ್ಲ ನಾವು. ಇಷ್ಟು ದಿನಗಳಲ್ಲಿ, ಇಷ್ಟು ವರ್ಷದ ಟ್ರಾವೆಲ್ ಅಲ್ಲಿ ಯಾವಾಗ್ಲೂ ನಗು 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 ಬಂದ್ರೆ ಎಲ್ಲಾರ್ನು ಒಂದೇ ತರ ಟ್ರೀಟ್ ಮಾಡೋ ತರದ ಗುಣ. ಲೈಟ್ ಮ್ಯಾನ್ ಇಂದ ಹಿಡಿದು ಎಲ್ಲಾರನ್ನೂ ನಗಿಸ್ಕೊಂಡು ಖುಷಿಯಾಗಿ. ನಿಜ. ಈ ರೀತಿಯಾಗಿ ಎಲ್ಲರನ್ನ ಬಿಟ್ಟು ಹೋಗ್ತಾರೆ, ಇಂತಹ ಒಂದು ಶಾಕ್ ಕೊಡ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೇ ಇರ್ಲಿಲ್ಲ, ಕಲ್ಪನೆ ಕೂಡ ಇರ್ಲಿಲ್ಲ ಈ ತರ ಅಂತ ಹೇಳಿ. ಆಗಲ್ಲ ಮ್ಯಾಮ್, ಖಂಡಿತ ಆಗಲ್ಲ. ಇದು ನಾವು ಎಷ್ಟೋ ಸಿನಿಮಾ ಸ್ಕ್ರಿಪ್ಟ್ ಕೂತಿದ್ವಿ, ನಾವು ಈಗ ನೋಡಿ ಸಿನಿಮಾ ಡೈರೆಕ್ಷನ್ ಮಾಡಿದ್ವಿ. ಬಟ್ ಏನ್ ಈ ತರ ದೇವ್ರ ಬರೆಯೋ ಸ್ಕ್ರಿಪ್ಟ್ ಮುಂದೆ ಇನ್ ಯಾರಿಲ್ಲ ಅಂತ ಅನ್ಸ್ಬಿಡುತ್ತೆ ಮ್ಯಾಮ್. ಈ ತರ ಟರ್ನ್ ಟ್ವಿಸ್ಟ್ಗಳು ಇಮ್ಯಾಜಿನ್ ಕೂಡ ಮಾಡಕ್ಕಲ್ಲ. ಯಾಕಂದ್ರೆ ಅವ್ರು ಒಂದಿನಾನು ಆರೋಗ್ಯವಾಗಿಲ್ಲ ಅನ್ನೋ ದಿನನೇ ಇಲ್ಲ. ಎನಿ ಟೈಮ್ ಫಿಟ್ ಅಂಡ್ ಫೈನ್. ಆಮೇಲೆ ಎಕ್ಸರ್ಸೈಸ್, ಅಷ್ಟೊಂದು ಆರೋಗ್ಯ ಬಗ್ಗೆ ಕಾಳಜಿ. ಅವ್ರಿಗೊಂದಿನ ಹುಷಾರಿಲ್ಲ ಅಪ್ಪು ಸರ್ಗೆ ಈ ಪದನೇ ಕೇಳಿಲ್ಲ ಮ್ಯಾಮ್ ನಾವು. ಯಾವ ಒಂದ್ ಚಿಕ್ಕ ಬಿಡುದು ಅಂದ್ರೆ ಒಂದ್ ಸ್ವಲ್ಪ ಯಾವಾಗ್ಲ ನೆಗಡಿ ಇಡಿ ಆತರ ಅಷ್ಟೇ. ಅದ್ ಬಿಟ್ರೆ ಅವ್ರಿಗೆ ಯಾವತ್ತು ಒಂದ್ ದಿನಾನು ಅವ್ರಿಗೆ ಹುಷಾರಿಲ್ಲ ಅನ್ನೋ ಪದನೇ ಕೇಳಿಲ್ಲ ನಾವು. ಸಡನ್ ಆಗಿ ಹಿಂಗಾದ್ರೆ ತಡ್ಕೊಳಕ್ಕೆ ಆಗಲ್ಲ, ಒಳಗಡೆ ತಗೊಳಕ್ಕೆ ಆಗಲ್ಲ. ನಿಜ ನಿಜ ನಿಜ. ಎಲ್ಲರೂ ಒಂದಲ್ಲ ಒಂದು ದಿನ ಇಂತಹ ಒಂದು ಘಟನೆ ಬರುತ್ತೆ ಅನ್ಕೊಂಡಿರ್ಲಿಲ್ಲ. ಆದ್ರೆ ಎಲ್ಲರೂ ಕೂಡ ಈಗ ಅದನ್ನ ಅರಗಿಸಿಕೊಳ್ಳೇಬೇಕು. ನೀವು ಕೂಡ ಸಮಾಧಾನ ಮಾಡ್ಕೊಳ್ಳಿ ಚೇತನ್ ಅವರೇ. ಧನ್ಯವಾದಗಳು ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ನಟ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ್ರು. ಅವರು ಕನ್ನಡಿಗರ ಮನಸ್ಸಿನಲ್ಲಿ ಯಾವತ್ತೂ ಜೀವಂತವೇ. ಅಪ್ಪು ಅವರಿಗೂ ಚಿಕ್ಕಮಗಳೂರಿಗೂ ಅವಿನಾಭಾವ ಸಂಬಂಧ. ಇಲ್ಲಿನ ಅತ್ತಿಗುಂಡಿ ಗ್ರಾಮದಲ್ಲಿ ಈಗ ನೀರವ ಮೌನ ಆವರಿಸಿದೆ. ಅತ್ತಿಗುಂಡಿ ಗ್ರಾಮದಲ್ಲಿ ಬೆಟ್ಟದ ಹೂ ಸಿನಿಮಾ ಚಿತ್ರೀಕರಣವಾಗಿತ್ತು. ಬೆಟ್ಟದ ಹೂ ಸಿನಿಮಾದ ಅಭಿನಯಕ್ಕಾಗಿ ಪುನೀತ್ ರಾಜ್ಕುಮಾರ್ಗೆ ರಾಷ್ಟ್ರ ಪ್ರಶಸ್ತಿಯೂ ಲಭಿಸಿತ್ತು. ಇನ್ನು ಚಿಕ್ಕಮಗಳೂರಿನ ಅಳಿಯ ಆಗಿರುವಾಗ ಪುನೀತ್ ಜನರ ಜೊತೆಗೆ ಸಾಕಷ್ಟು ನಂಟು ಕೂಡ ಹೊಂದಿದ್ದಾರೆ. ಆದರೆ ಸಾವಿನ ಸುದ್ದಿ ಜನರಿಗೆ ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತಿಲ್ಲ. ಇತ್ತೀಚೆಗೆ ಅತ್ತಿಗುಂಡಿ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದ ಪುನೀತ್ ಜನರ ಜೊತೆ ಬೆರೆತು ಬೆಟ್ಟದ ಹೂ ಸಿನಿಮಾ ಬಗ್ಗೆ ಚರ್ಚೆ ಮಾಡಿದ್ರು. ಈ ಬಗ್ಗೆ ಫೇಸ್ಬುಕ್ ಅಲ್ಲಿ ವಿಡಿಯೋ ಕೂಡ ಶೇರ್ ಮಾಡಿದ್ರು. ಈಗ ಪುನೀತ್ ನಿಧನದಿಂದ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ. ತುಂಬಾ ಹಳೆ ಮೆಮೊರಿಗಳು. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನನಗೆ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನೇ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದೇ ಇದ್ರಲ್ಲಿ ಸೊ ಇಲ್ಲಿ ಸೆಟ್ ಹಾಕಿದ್ದು. ಇದರ ಬಗ್ಗೆ ನಮ್ಮ ಚಿಕ್ಕಮಗಳೂರು ರಿಪೋರ್ಟರ್ ವೀರೇಶ್ ಬೆಟ್ಟದ ಹೂ ಸಿನಿಮಾ ಚಿತ್ರೀಕರಣ ಆದ ಸ್ಥಳದಿಂದ ವಾಕ್ತುರು ಮಾಡಿದ್ದಾರೆ, ನೋಡೋಣ.
ಮೊಟ್ಟ ಮೊದಲ ಚಿತ್ರದಲ್ಲೇ ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂಥ ಪುನೀತ್ ರಾಜ್ಕುಮಾರ್ ಅವರು ಬೆಟ್ಟದ ಹೂವು ಸಿನಿಮಾವನ್ನು ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠ ಸಮೀಪ ಇರುವಂಥ ಹತ್ತಿಗುಂಡಿ ಗ್ರಾಮದಲ್ಲಿ ಚಿತ್ರೀಕರಣ ಮಾಡಿದರು. ನಾವೀಗ ಆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಹತ್ತಿಗುಂಡಿ ಗ್ರಾಮ ಆಗಿರುವಂಥದ್ದು. ಇದು ಏನೀಗ ಕಟ್ಟಡ ಕಾಣ್ತಾ ಇದೆ, ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿ ಮಾರ್ಪಟ್ಟಿರುವಂಥದ್ದು. ಇದು ಚಿತ್ರದಲ್ಲಿ ಬರುವಂಥ ಶಾಲೆಯ ಕಟ್ಟಡ ಇದಾಗಿರುವಂಥದ್ದು. ದಿನನಿತ್ಯ ಅವರು ಈ ಶಾಲೆಗೆ ಬರ್ತಾ ಇದ್ರು. ಜೊತೆಗೆ ಇಲ್ಲಿ ಏನು ಕಾಣ್ತಾ ಇದೆ, ಮುಂಭಾಗದಲ್ಲಿ ಕಾಣ್ತಿರುವಂಥ ಜಾಗದಲ್ಲಿ ತಾಯಿ ಶಾರದೆ ಲೋಕಪಾಲನೆ ತೇ ನಮಸ್ತುತೆ ಅಂತ ಒಂದು ಪ್ರಾರ್ಥನೆ ಕೂಡವನ್ನ ಇದೇ ಜಾಗದಲ್ಲಿ ಮಾಡ್ತಾ ಇದ್ರು. ಈ ಗ್ರಾಮದಲ್ಲಿ ಸುಮಾರು 3 ತಿಂಗಳ ಕಾಲ ಚಿತ್ರೀಕರಣ ನಡೆಯುತ್ತೆ. ಜೊತೆಗೆ ಏನು ಸಿನಿಮಾವನ್ನು ಲಕ್ಷ್ಮೀನಾರಾಯಣ ಅವರು ಡೈರೆಕ್ಟ್ ಮಾಡಿರುವಂಥದ್ದು. 1985ರಲ್ಲಿ ಚಿತ್ರ ತೆರೆ ಕಂಡಿತ್ತು. ಏನು ಪುನೀತ್ ರಾಜ್ಕುಮಾರ್ ಅಭಿನಯಿಸಿದಂಥ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಲಭಿಸಿರುವಂಥದ್ದು. ಈಗ ಅವರು ಸಾಕಷ್ಟು ನಂತರ ಸಿನಿಮಾಗಳಲ್ಲೂ ಕೂಡ ಸಾಕಷ್ಟು ಅಭಿನಯ ಮಾಡಿ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಸೈಮಾ ಅವಾರ್ಡ್ಗಳನ್ನು ಕೂಡ ಸಾಕಷ್ಟು ಪಡ್ಕೊಂಡಿರುವಂಥದ್ದು. ಆದರೆ ಇವತ್ತು ಅವರ ಸಾವಿನ ಸುದ್ದಿ ಕೇಳ್ತಿದ್ದಂತೆ ಏನು ಹತ್ತಿಗುಂಡಿ ಗ್ರಾಮದಲ್ಲೂ ಕೂಡ ಒಂದು ರೀತಿಯಲ್ಲಿ ನೀರವ ಮೌನ ಆವರಿಸಿರುವಂಥದ್ದು. ಇಲ್ಲಿನ ಗ್ರಾಮಸ್ಥರು ಕೂಡ ಅವರ ನೆನಪುಗಳನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಏನು ದುಃಖವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ನೀವು ನೋಡ್ತಿದ್ದೀರಾ, ಈ ಜಾಗ ಏನಿದೆ, ಈ ರಸ್ತೆಯಲ್ಲೇ ದಿನನಿತ್ಯ ಸಿನಿಮಾ ಶೂಟಿಂಗ್ ವೇಳೆಯಲ್ಲಿ ಓಡಾಡ್ತಾ ಇದ್ರು. ಏನು ಆ ಭಾಗ ರೈಟ್ ಸೈಡಲ್ಲಿ ಏನು ಭಾಗ ಕಾಣ್ತಾ ಇದೆ, ಅಲ್ಲಿ ಒಂದು ಸಿನಿಮಾ ಸೆಟ್ ಕೂಡ ಹಾಕಿದ್ರು. ಅಂದರೆ ಅವರು ವಾಸವಾಗಿರುವಂಥ ಮನೆಯ ಸೆಟ್ಟನ್ನು ಕೂಡ ಹಾಕಿದ್ರು. ಜೊತೆಗೆ ಏನು ಆ ಬೆಟ್ಟ ಏನು ಕಾಣ್ತಾ ಇದೆ, ಆ ಬೆಟ್ಟದ ಹೂವು ದಿನನಿತ್ಯ ಏನು ಶಾಲೆಗೆ ಹೋಗೋಕೆ ಮುನ್ನ ಆ ಬೆಟ್ಟದ ಶರ್ಲಿ ಮೇಡಮ್ಗೆ ಹೂವು ತಂದು ಕೊಡುವಂಥದ್ದು, ಏನು ಹೂವು ತಂದು ಕೊಡ್ತಾಯಿದ್ರು. ಆ ಬೆಟ್ಟದಲ್ಲಿ ಆ ಚಿತ್ರೀಕರಣ ನಡೆಸಿರುವಂಥದ್ದು. ಆ ಬೆಟ್ಟಕ್ಕೆ ದಿನನಿತ್ಯ ಹೋಗಿ ಆ ಹೂವನ್ನು ತಂದು ಆ ಶರ್ಲಿ ಮೇಡಮ್ ಅವರಿಗೆ ಕೊಟ್ಟು ದಿನನಿತ್ಯ 10 ಪೈಸೆ 20 ಪೈಸೆ ಅನ್ನ ಕೂಡಿಡ್ತಾಯಿದ್ರು. ಜೊತೆಗೆ ಆ ಅಂಗಡಿ ಏನು ಕಾಣ್ತಾ ಇದೆ, ಆ ಅಂಗಡಿಯಲ್ಲಿ ರಾಮಾಯಣ ಪುಸ್ತಕವನ್ನು ಅವರು ಖರೀದಿ ಮಾಡಬೇಕು ಅಂತ ದಿನನಿತ್ಯ ಅಂಗಡಿ ಮುಂದೆ ಬಂದು ಹೋಗುವಂಥ ದೃಶ್ಯಗಳು ಕೂಡ ಆ ಸಿನಿಮಾದಲ್ಲಿ ಚಿತ್ರೀಕರಣ ಮಾಡಿರುವಂಥದ್ದು. ಅವರ ಅಭಿನಯ ನೆನಪಿಸ್ಕೊಂಡ್ರೆ ನಿಜಕ್ಕೂ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಇವತ್ತು ದುಃಖ ಆಗ್ತಾ ಇದೆ. ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ರು, ಪವರ್ ಸ್ಟಾರನ್ನು ಬಿರುದು ಕೂಡ ಪಡ್ಕೊಂಡಿದ್ರು. ಜೊತೆಗೆ ಒಂದು ರೀತಿಯಲ್ಲಿ ಸಾಂಸಾರಿಕ ಸಿನಿಮಾಗಳಲ್ಲಿ ಅತಿ ಹೆಚ್ಚು ನಟನೆ ಮಾಡಿದರು. ಜೊತೆಗೆ ಸಾಕಷ್ಟು ಅಭಿಮಾನಿ ವೃಂದವನ್ನು ಕೂಡ ಹೊಂದಿದ್ರು. ಆದರೆ ಇವತ್ತು ನಿಜಕ್ಕೂ ಅವರ ಸಾವು ಈ ಊರಿನಲ್ಲೂ ಕೂಡ ನೀರವ ಮೌನ ಸರಿಸಿರುವಂಥದ್ದು. ಜೊತೆಗೆ ಅವರ ಜೊತೆ ಒಡನಾಟ ಆ ಟೈಮಲ್ಲಿ ಚಿತ್ರೀಕರಣ ಆಗೋ ಟೈಮಲ್ಲಿ ಸಾಕಷ್ಟು ಬಾಲನಟರು ಕೂಡ ಇಲ್ಲಿ ಅವ್ರ ಜೊತೆಗೆ ಓಡಾಡಿದ್ರು. ಅವರು ಕೂಡ ಒಂದು ರೀತಿಯಲ್ಲಿ ನೋವಿನಲ್ಲೇ ಇವಾಗ ದಿನ ನೋಡ್ತಿದ್ದಾರೆ. ನಿಜಕ್ಕೂ ಅವರು ಸಾವನ್ನಪ್ಪಿದ್ದಾರೆ ಅನ್ನೋದು ನಮ್ಮ ಕೈಲಿ ಊಹಿಸ್ಕೊಳ್ಳೋಕೆ ಆಗೋದಿಲ್ಲ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿನ ಜನ ಹೇಳ್ತಾ ಇದ್ದಾರೆ. ವೀರೇಶ್ ಹೊಸೂರು, ನ್ಯೂಸ್ 18 ಕನ್ನಡ, ಚಿಕ್ಕಮಗಳೂರು. ಈ ಊರಲ್ಲಿ ನಾನು ಏನಕ್ಕೆ ಬಂದಿದ್ದು ಅಂದರೆ, ಬೆಟ್ಟದ ಹೂ ಸಿನಿಮಾ ಶೂಟ್ ಮಾಡಿರೋದಿಲ್ಲೇ ತುಂಬ ಹಳೆ ನೆನಪು. ಆಲ್ಮೋಸ್ಟ್ ಐ ಥಿಂಕ್ 84 ಮಿಡ್ಡಲ್ಲಿಲ್ಲ ಎಂಡಲ್ಲಿ ಶುರು ಮಾಡಿರ್ಬೋದು. ಸೊ ತುಂಬ ಹಳೆ ಮೆಮೊರಿಗಳು. ಇಲ್ಲಿ ಯಾವುದೋ ಒಂದು ಜಾಗದಲ್ಲಿ ನಾನು ಇನ್ನೂ ಕರೆಕ್ಟಾಗಿ ಅರ್ಥ ಆಗ್ತಿಲ್ಲ, ಅದಕ್ಕೆ ಅವ್ರನ್ನ ಕೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅವರೇ ಇದ್ರಲ್ಲ ಅಲ್ಲಿ. ಸೊ ಇಲ್ಲಿ ಸೆಟ್ ಹಾಕಿದ್ದು ಯಾವುದೋ ಜಾಗದಲ್ಲಿ ಗೊತ್ತಿಲ್ಲ, ಬಹುಶಃ ಇದೆ ಇರ್ಬೋದೇನೋ. ಇಲ್ಲ ನೀವೇ ಬನ್ನಿ ಇಲ್ಲಿ. ಹೌದಾ? ಇಲ್ಲ ಪರವಾಗಿಲ್ಲ, ನಾನು ಬೆಟ್ಟದ ಎಲ್ಲ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ. ಸೊ ಹಾಗಾಗಿ ಇಲ್ಲಿ ನಾನು ಇಳ್ಕೊಳ್ಳೋಂಥ ಮನೇನ ಸೆಟ್ ಹಾಕಿದ್ರು. ವೆದರ್ ಈ ಜಾಗನೋ ಇಲ್ಲ. ಸೊ ಹಾಗಾಗಿ ಆ ಫಿಲ್ಮ್ ಶೂಟ್ ಮಾಡಿದಾಗ ಇಲ್ಲಿ ಹಳ್ಳಿಲಿ ಒಂದು ಮನೆ, ಆ ಮನೆ ಸೆಟ್ ಹಾಕಿದ್ದು ನಾವೇ. ಒಂದು ಚಿಕ್ಕ ಅಂಗಡಿ, ಅಲ್ಲಿ ಬ್ರಹ್ಮಾವರವ್ರು ಕೂತ್ಕೊಂಡು ಸಂಪೂರ್ಣ ರಾಮಾಯಣ ಪುಸ್ತಕ ಮಾರ್ತಾ ಇರ್ತೀನಿ. ಅದ್ರ ಜೊತೆಗೆ ನನ್ನ ತಾಯಿ ಕ್ಯಾರೆಕ್ಟರ್ ಮಾಡಿದ್ದು ಪದ್ಮವಾಸ್ ಅಂತಿವರು. ಜೊತೆಗೆ ವನವಳ್ಳಿ ಕೃಷ್ಣ ಒಂದು ಗಾಡಿ ಅಂಗಡಿ ತಳ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಮೇಕಪ್ ಗುರು ಅಂತ ಒಬ್ಬರಿದ್ರು, ಅವರು ಕೂಡ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಳ್ಳಿಲಿ ಓಡಾಡೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಬೆಟ್ಟ ಹುಲಿ ಪೆಟ್ಟ ಹುಲಿ ಅನ್ನೋ ಒಂದು ಹಾಡು ಬಾಲಣ್ಣವ್ರು ಆಡ್ತಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ ಅಂತ ನೆನಪು. ಸುಮ್ಮನೆ ಇಲ್ಲಿ ಇಳಿಬೇಕು ಅನ್ನಿಸ್ತು, ಒಂದಿಷ್ಟು ನೋಡಬೇಕು ಅಂತ ಅನ್ನಿಸ್ತು. ಬ್ಯೂಟಿಫುಲ್ ಪ್ಲೇಸ್, ಓಲ್ಡ್ ಮೆಮೊರೀಸ್. ಇಲ್ಲಿಂದ ಐ ಥಿಂಕ್ ಸುಮಾರು ಕಾಡು ಕೆಳಗಡೆಲ್ಲ ಹೋಗಿದ್ದು. ಅಂದರೆ ನಾನು ಈ ಸಿನಿಮಾನ ಖಂಡಿತವಾಗಿ ನನ್ನ ಜೀವನದಲ್ಲೇ ಮರೆಯೋಕ್ಕಾಗಲ್ಲ. ಯಾಕಂದರೆ ಇದೊಂದು ನನಗೊಂದು ನ್ಯಾಷನಲ್ ಅವಾರ್ಡ್ ತಂದುಕೊಟ್ಟಂಥ ಸಿನಿಮಾ. ಈ ಊರು ನೋಡಿದ ತಕ್ಷಣ ನೆನಪಾಗಿದೆ ಅನ್ನೋದು ನಮ್ಮ ಡೈರೆಕ್ಟರ್ ಲಕ್ಷ್ಮೀನಾರಾಯಣ ಅವರು, ಜೊತೆಗೆ ನಮ್ಮ ಚಿಕ್ಕಪ್ಪ ಅವರು, ವರದಪ್ಪ ಅವರು ನಮ್ಮ ಜೊತೆ ಆಲ್ಮೋಸ್ಟ್ 1 ತಿಂಗಳಿದ್ರು. ಸೊ ಅಪ್ಪಣ್ಣವ್ರು ನಮ್ಮ ಜೊತೆಗಿದ್ದು ಅವರು ಸಿನಿಮಾಗೆಲ್ಲ ಗೈಡೆನ್ಸ್ ಕೊಟ್ಟು, ಪಿಕ್ಚರ್ನ ಸಿನಿಮಾಟೋಗ್ರಾಫರ್ ನಮ್ಮ ಗೌರಿಶಂಕರ್ ಅವರು. ಆಮೇಲೆ ಎಲ್ಲರಿಗೂ ನೆನಪಿರುವಂಥ ಹಾಡಿರ್ಬೇಕು, ಅದು ತಾಯಿ ಶಾರದೆ
ಅನ್ನದಾತೆ ನಮೋಸ್ತುತೆ ಆ ಹಾಡು ಶೂಟ್ ಮಾಡಿರೋದು ಸ್ಕೂಲ್ ಬಂದು ನಮ್ಮ ಯೂನಿಟ್ ಇದ್ದಂಥ ನನ್ನ ಫ್ರೆಂಡ್ ಒಬ್ಬರು ಯೂನಿಟ್ ಇದ್ದಂಥ ನಮ್ಮ ಹುಡುಗರು ಹೇಳಿದರು. ಆ ಸ್ಕೂಲಿಂದ ಶೂಟ್ ಮಾಡಿದ್ದು ಕೆಮ್ಮನ್ಗುಂಡಿಯಲ್ಲಿ ಇರುವಂಥ ಒಂದು ಕೆಮ್ಮನ್ಗುಂಡಿ ಸರ್ಕಾರಿ ಪ್ರಾಥಮಿಕ ಶಾಲೆ. ಥ್ಯಾಂಕ್ಸ್. ಐ ಜಸ್ಟ್ ವಾಂಟ್ ಟು ಶೇರ್ ಅ ಸ್ಮಾಲ್ ಮೆಮೊರಿ. ಅತ್ತಿಗುಂಡಿ ಬೆಟ್ಟದ ಊರು ಶೂಟ್ ಮಾಡಿದ್ದಿಲ್ಲ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡ್ತಾ ಇದೆ. ಇದರ ಮುಂದುವರಿದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ನೀವು ಪರಿಹಾರವನ್ನು ಕಂಡುಕೊಳ್ಳಬಹುದು. ಕೊರೋನಾದ ಬಗ್ಗೆ ಇರುವಂತಹ ನಿಮಗೆ ಎಲ್ಲಾ ಗೊಂದಲಗಳಿಗೆ ಪ್ರಶ್ನೆಗಳನ್ನು ನೀವು ಕಳುಹಿಸಿದರೆ ಆ ಪ್ರಶ್ನೆಗಳಿಗೆ ಅದೇ ನಂಬರಿಂದ ಉತ್ತರ ಬರುತ್ತೆ. ಆ ಪ್ರಶ್ನೆಯನ್ನು ಕಳುಹಿಸಬೇಕಾದ ನಂಬರ್ 7977773753. ಈ ನಂಬರ್ಗೆ ಪ್ರಶ್ನೆಯನ್ನು ಕಳುಹಿಸಿ ಅದರಿಂದ ಉತ್ತರವನ್ನು ಪಡ್ಕೊಳ್ಳಿ. ಜೊತೆಗೆ ಹೆಚ್ಚಿನ ಮಾಹಿತಿ ಇನ್ನೂ ಬೇಕು ಅನ್ನೋದಾದ್ರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ವೆಬ್ಸೈಟ್ಗೆ ಲಾಗಿನ್ ಆಗಿ ಎಲ್ಲ ಮಾಹಿತಿಯನ್ನು ಕ್ಷಣ ಮಾತ್ರದಲ್ಲಿ ಪಡೆದುಕೊಳ್ಳಿ.